ನಿಮಗೆ DSG ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಬೇಕಾದರೆ ನೀವು ಮ್ಯಾನ್ಯುವಲಿ ಕನ್ವರ್ಟ್ ಮಾಡಿಕೊಂಡು ಓಡಿಸ್ಬೋದು. ಬಟ್ ಆಟೋಮೆಟಿಕ್ ತೊಗೊಂಡ್ಮೇಲೆ ಮ್ಯಾನ್ಯುವಲಿ ಯಾಕೆ ಓಡಿಸ್ಬೇಕು ಬ್ರೋ ಅಂತ ನಂದು ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ದೊಡ್ಡದು, ಏನೇನೋ ಗಲೀಜಾಗಿದೆ, ಡೋಂಟ್ ಮೈಂಡ್. ಆ್ಯಂಡ್ ಇಲ್ಲಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನೀವು ಎಷ್ಟು ತುಂಬೋದು ಅಷ್ಟು ತುಂಬೋಕ್ಕೆ ಒಳ್ಳೆ ಚೆನ್ನಾಗಿರೋ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು 5-6 ಮೊಬೈಲ್ ಇಡ್ಬೋದು. ಆ್ಯಂಡ್ ಮೇನ್ ಥಿಂಗ್, ಡ್ರೈವರ್ ಸೀಟಲ್ಲಿ ಸೂಪರಾಗಿ ಕಾಣುತ್ತೆ ಗಾಡಿ. ನೈಟ್ ಹೊತ್ತಂತೂ ನೀವು ಕೇಳಲೇಬೇಡಿ, ಫುಲ್ ಆಫ್ ರೆಡ್ ಲೈಟ್ ಕಾಣುತ್ತೆ. ಆ್ಯಂಡ್ ನಿಮಗೆ ವ್ಯೂ ಅಂತೂ ಸೂಪರಾಗಿರುತ್ತೆ. ಸೊ ಇಲ್ಲಿ ಏನೇನು ಕಂಟ್ರೋಲ್ಸ್ ಕೊಟ್ಟಿದ್ದೇನೆಂದರೆ, ಸೊ ಇದು ಮೋಡ್ ಚೇಂಜು ಓಕೆ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಕಾಲ್ ಅಟೆಂಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಮ್ಯೂಟ್ ಮಾಡೋಕ್ಕೆ ಮತ್ತು ಮಾತಾಡೋಕ್ಕೆ ಸ್ಪೀಕರ್ದು ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಪ್ಲಸ್ ನಿಮಗೆ ಪ್ಯಾಡಲ್ ಶಿಫ್ಟರ್ ಇದೆ. ಸೊ ಪ್ಯಾಡಲ್ ಶಿಫ್ಟರ್ ಗೊತ್ತಿರಬೇಕಲ್ವಾ, ಇದು ಮೈನಸ್ ಬಟನ್ ಒತ್ತಿದ್ರೆ ನಿಮಗೆ ಗೇರ್ ಡೌನ್ ಆಗುತ್ತೆ. ಆ್ಯಂಡ್ ಪ್ಲಸ್ ಬಟನ್ ಒತ್ತಾ ಹೋದರೆ ನಿಮಗೆ ಗೇರ್ ಅಪ್ ಆಗ್ತಾ ಹೋಗುತ್ತೆ. ಸೊ ಇದು ವೈಪರ್ಗೆ ಕೊಟ್ಟಿದ್ದಾರೆ, ಹೆಡ್ಲೈಟ್ಸ್ ವೈಪರ್ಗೆ ಬಟನ್ನು. ಸೊ ಇದು ಕ್ರೂಸ್ ಕಂಟ್ರೋಲು. ನೀವು ಕಿಲೋಮೀಟ್ರು ಸೆಟ್ ಮಾಡಿಕೊಂಡು ಸೊ ನೀವು ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ದಿಸ್ ಇಸ್ ಇಟ್. ಸೊ ನನಗಂತೂ ತೊಗೊಂಡಾಗಿಂದ ಇನ್ನೇನು ಮೇಯ್ನ್ ನನಗೆ ಇಷ್ಟ ಆಗಿದೆ ಈ ಗಾಡಿ ಬಗ್ಗೆ ಅಂದರೆ, ಸೊ ನಿಮಗೆ ಮೈಲೇಜ್ ಅಂತೂ ಸೂಪರಾಗಿ ಬರುತ್ತೆ. ನನಗೆ ಆ್ಯಕ್ಚುಲಿ 25 ಎಲ್ಲ ಕೊಟ್ಟಿದೆ ಹೈವೇನಲ್ಲಿ. ಆ್ಯಂಡ್ ನೀವು ಪ್ರಾಪರಾಗಿ ಒಂದು 1500 to 2000 RPM ಇಟ್ಟು 80 ಕಿಲೋಮೀಟರ್ಸ್ ಅಥವಾ 190 80 to 100 ಕಿಲೋಮೀಟರ್ಸಲ್ಲಿ ನೀವು ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 20 to